ಪೇಪರ್ ಕೊಡಿ. ಇದೇನು ಅರ್ಧ ಬರ್ಧ ಬರ್ದಿದ್ದೀರಾ? ಫುಲ್ ಬರಬೇಕಲ್ವಾ? ಸರಿ, ಏನು ಬರುತ್ತೋ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಬೇಗ ಹೋಗಿ. ನೋ ದರ್ ವಿಲ್ ಬಿ ನೋ ಚೇಂಜಸ್ ಆಫ್ ದ ಪ್ರೋಗ್ರಾಮ್. ಯಾವ್ದು ಕೊಟ್ಟಿದ್ದೀನೋ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ಬೇಕು, ಅದನ್ನೇ ಬರಬೇಕು. ಬೇರೆ ಬರ್ಕೊಂಬಂದ್ರೆ ನಾನು ಕರೆಕ್ಷನ್ ಮಾಡೋದಿಲ್ಲ. ಚೇಂಜ್ ಮಾಡ್ಬೇಕಂದ್ರೆ ನಿಮ್ಮ ಇಲ್ಲ, ಚೇಂಜ್ ಮಾಡೋಕ್ಕಾಗೋದಿಲ್ಲ. ಹಂಗೆಲ್ಲ ಅದೇ ಮಾಡಿ, ಎಕ್ಸಿಕ್ಯೂಟ್ ಮಾಡಿ. ಹೋಗಿ. ನಿಮ್ಮಿಬ್ಬರದು ವೈವಾ ಮತ್ತು ಎಕ್ಸಿಕ್ಯೂಷನ್ ಎಲ್ಲ ಆಯ್ತಲ್ವ? ಹೊಡಿ, ಬೇಗ ಹೊಡಿ. ಯಾರೇ ವೈವಾ ಹೇಳಿಲ್ಲ, ಬನ್ನಿ ಬೇಗ. ನಿನ್ನ ರೆಕಾರ್ಡ್ ಹೇಳಿ. ರೆಕಾರ್ಡ್ ಇದ್ದರೆ ಹೆಂಗೆ ಬರೆದ್ರಿ ಎಕ್ಸಾಮು? ರೆಕಾರ್ಡ್ ಇಲ್ಲ, ಎಕ್ಸಿಕ್ಯೂಷನ್ ಬರ್ತಾ ಇಲ್ಲ, ಮತ್ತು ವೈವಾ ಗೊತ್ತಿಲ್ಲ ಅಂತಾರೆ. ಹೆಂಗ್ರಿ ಎಕ್ಸಾಮ್ ಬರೀತೀರಾ? ನೆಕ್ಸ್ಟ್ ವರ್ಷ ಬರ್ಕೊಳ್ಳಿ. ಹೋಗಿ ಹೊಡಿ. ನೆಕ್ಸ್ಟ್ ಬ್ಯಾಚ್ ಬರುತ್ತೆ, ಟೈಮ್ ಆಗುತ್ತೆ. ಹೊಡಿ ಬೇಗ. ಯಾವ ಎಕ್ಸಾಮ್ ಅಪ್ಪ ಇರೋದು ಇವತ್ತು? IT ಅಲ್ವಾ? ಮತ್ತು ಕಾರ್ ಲ್ಯಾಬ್ದು ರೆಕಾರ್ಡ್ ತಂದು ಕೊಟ್ಟಿದ್ದಾರೆ. ಯಾಕೆ? ಯಾವ ಎಕ್ಸಾಮ್ ಯಾವ ತರಬೇಕಂತ ಗೊತ್ತಾಗ್ತಾ ಇಲ್ವಾ? ಸರ್ ಯಾವುದೋ ಬೇರೆ ಲ್ಯಾಬ್ ರೆಕಾರ್ಡ್ ತೊಗೊಂಬಂದು ಕೊಟ್ಟಿದ್ದಾರೆ ನೋಡಿ, ಕಳಿಸಿವ್ರನ್ನ. ಇಲ್ಲ, ನಾನು ಲ್ಯಾಬ್ ರೆಕಾರ್ಡ್ದು ಮಾರ್ಕ್ಸು 0 ಹಾಕ್ತೀನಿ. 5 ಇಲ್ಲ ನಿಮಗೆ. ಹೊಡಿ, ವೈವಾ ಹೇಳ್ಬಿಟ್ಟು ಹೊಡಿ. ಸರಿ, ವಾಟ್ ಈಸ್ ಅನ್ ಅರೇ? ವಾಟ್ ಈಸ್ ಸ್ಟ್ಯಾಕ್ ಆ್ಯಂಡ್ ಕ್ಯೂ? ಡಿಫ್ರೆನ್ಸ್ ಬಿಟ್ವೀನ್ ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಮೆಮೊರಿ. ಏನು ಗೊತ್ತಿಲ್ಲ. ಸರಿ, ನಿಮಗೇನು ಗೊತ್ತದ ಹೇಳಿ. ಏನು ಗೊತ್ತಿದ್ದೀರಿ? ಹೆಂಗ್ರಿ ಬರ್ತಾ ಇದ್ದೀರಾ ಕಾಲೇಜ್ಗೆ? ಹೆಂಗ್ರಿ ಎಕ್ಸಾಮ್ ಬರೆದ್ರಿ? ಹೆಂಗ್ರಿ ಎಕ್ಸಿಕ್ಯೂಟ್ ಆಯ್ತು ನಿಮ್ಮದು? ಹೊಡಿ. ಸರಿ ಇದ್ದೀರಾ? ಕಳಿಸ್ಬೇಕು ಆಚೆ ನಿಮ್ಮನ್ನ. ಕೊಡಿ, ನಿಮ್ಮ ಪೇಪರ್ ತೊಗೊಂಡು ಬನ್ನಿ. ಪೇಪರ್ ಮೇಲೆ ಹಾಕಿದ್ರೇ ಗೊತ್ತಾಗೋದು ನಿಮಗೆ. ಪೇಪರ್ ತನ್ನಿ. ಮತ್ತು ನಿಮ್ಮ ನೋಡ್ಕೊಂಡು ಮಾಡಿ. ಏನು ಅವ್ರದ್ದು ನೋಡ್ತಾ ಇದ್ದೀರಾ?